ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಖರ್ಚುಗಳೇನಾದರೂ ವಿಪರೀತ ಹೆಚ್ಚಾಗಲಿದೆಯಾ? ಆಕಸ್ಮಿಕ ಧನಲಾಭದ ಯೋಗ ಇದೆಯಾ? ಈ ವರ್ಷ ಕರ್ಕ ರಾಶಿಯವರಿಗೆ ಪ್ರಮೋಷನ್ ಇದೆಯಾ? ಕೆಲಸ ಏನಾದರೂ ಕಳೆದುಕೊಳ್ಳುವಂತಹ ಯೋಗ ಬಂದಿದೆಯಾ? ಏನು ಚಿಂತೆ ಬೇಡ. ಇದೆಲ್ಲದರ ಕುರಿತಾಗಿ ಸಮಗ್ರ ವಿಶ್ಲೇಷಣೆಯನ್ನ ಈ ಸಂಚಿಕೆಯಲ್ಲಿ ಮಾಡ್ತಾ ಹೋಗ್ತೀನಿ. ನೋಡೋದನ್ನ ಮುಂದುವರಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಪರಾಭವ ನಾಮ ಸಂವತ್ಸರ, ಯುಗಾದಿ, ವರ್ಷ ಭವಿಷ್ಯ, ರಾಶಿ ಕರ್ಕಾಟಕ. ಈ ವಿಶೇಷ ಸಂಚಿಕೆಯನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ವಿಶೇಷ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಈ ವಾಹಿನಿಯನ್ನ, ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಬಟನ್ ಸಿಗುತ್ತೆ, ಅದನ್ನ ಒತ್ತಿ. ಅದರಲ್ಲಿ ಆಲ್ ನೋಟಿಫಿಕೇಶನ್ ಇದೆ, ಅದನ್ನು ಮರಿದೇ ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇದೆ. ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೆ ಆಗುತ್ತೆ. ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾ ಇದ್ದೀರಿ ಅಂಥದ್ರಲ್ಲಿ ಒಬ್ಬ ಅದೃಷ್ಟಶಾಲಿ ವೀಕ್ಷಕರನ್ನ ಪ್ರತಿ ತಿಂಗಳು ಸ್ಟುಡಿಯೋ ಕರೆಸಿ ಹೊಸ ಮೊಬೈಲ್ ಫೋನನ್ನು ಕೊಡುವಂಥ ಕಾರ್ಯಕ್ರಮ ಆರಂಭ ಆಗಿದೆ. ನೀವು ಕೂಡ ಮೊಬೈಲ್ ಗೆಲ್ಲಬಹುದು. ಹಾಗೆ ವೀಕ್ಷಕರೇ, ವಿಡಿಯೋ ಕೆಳಗಡೆ ಒಂದು ಜಾಯಿನ್ ಬಟನ್ ಇದೆ, ಅದನ್ನು ಒತ್ತಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಅದು. ಜಾಯಿನ್ ಎನ್ನುವ ಬಟನ್ ವಿಡಿಯೋ ಕೆಳಗಡೆನೇ ಸಿಗುತ್ತೆ. ಅದನ್ನು ಒತ್ತಿದರೆ ನೀವು ಚಾನಲ್ಗೆ ಇಮಿಡಿಯೇಟ್ಲಿ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರಪ್ರಸಾರ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ನೀವು ಎಂಜಾಯ್ ಮಾಡ್ಬೋದು. ಬನ್ನಿ ತಡ ಮಾಡದೆ ಕರ್ಕಾಟಕ ರಾಶಿಯ ವರ್ಷ ಭವಿಷ್ಯ ವಿಶೇಷ ಸಂಚಿಕೆಯನ್ನು ನೋಡ್ಕೊಂಬರೋಣ. ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಏನಾಗುತ್ತೆ ಅಂದರೆ, ಮೇಜರಾಗಿ ಬಹು ದೊಡ್ಡ ಮತ್ತು ಇಂಪಾರ್ಟೆಂಟ್ ಗ್ರಹಗಳಾದಂತಹ ಗುರು ಮತ್ತು ಶನಿ ಗ್ರಹದ ರಾಶಿ ಪರಿವರ್ತನೆಯಿಂದ ಏನಾಗುತ್ತೆ, ಇಲ್ಲಿ ನಿಮಗೆ ಇಮಿಡಿಯೇಟ್ಲಿ ಯುಗಾದಿ ಆದ ತಕ್ಷಣವೇ ಗುರುಗ್ರಹದ ಸಂಚಾರದಿಂದ, ರಾಶಿ ಪರಿವರ್ತನೆಯಿಂದ ಏನಾಗುತ್ತೆ ಅಂತಂದರೆ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಹೌದು, ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಈ ವರ್ಷ ಜಾಸ್ತಿ ಇರುತ್ತೆ ಕರ್ಕ ರಾಶಿಯವರಿಗೆ. ಇದರ ಜೊತೆಗೆ ನೀವು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಏನೋ ಒಂದು ಆಕಸ್ಮಿಕ ಧನಲಾಭ ಬಂತು, ಒಂದು ಸ್ವಲ್ಪ ಫಿನಾನ್ಷಿಯಲ್ ಗ್ರೋತ್ ಆಯಿತು, ಅಥವಾ ಪೂರ್ವಜರ ಆಸ್ತಿ ಬಂತು, ಪ್ರಮೋಷನ್ ಆಯಿತು, ಇಂಥದ್ದೆಲ್ಲ ಇದೆ. ಅದ್ರ ಖುಷಿಗೆ ನೀವು ಓವರ್ ಎಕ್ಸ್ಪೆನ್ಸ್ ಮಾಡ್ಕೊಂಬಿಟ್ರೆ, ಓವರ್ ಎಕ್ಸ್ಪೆಂಡಿಚರ್ ಆದರೆ ಅದು ಎಲ್ಲಿಗೆ ದಾರಿ ಕೊಡುತ್ತೆ? ಸಾಲಕ್ಕೆ. ಆಗ ಏನಾಗುತ್ತೆ? ಜೇಬು ಖಾಲಿ, ಜೇಬಿಗೆ ಕತ್ರಿ. ಇಂಥದ್ದನ್ನೆಲ್ಲ ಜಾಗ್ರತೆಯಾಗಿ ನೋಡ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಒಂದು ಗುಡ್ ನ್ಯೂಸ್ ಏನಿದೆ ಅಂತಂದರೆ, ಕರ್ಕ ರಾಶಿಯವರಿಗೆ ವಿದೇಶ ಪ್ರಯಾಣ ಯೋಗ, ವಿದೇಶದ ಮೂಲದಿಂದ ನಿಮ್ಮ ಆದಾಯ ವೃದ್ಧಿಯಾಗುತ್ತೆ. ಈ ರಾಶಿಯವರು ಫಾರಿನ್ಗೆ ರೀಲೊಕೇಟ್ ಆಗ್ತೀರಿ ಕೆಲಸದ ನಿಮಿತ್ತ, ಅಥವಾ ಪ್ರಯಾಣ ಬೆಳೆಸ್ತೀರಿ. ಅಲ್ಲಿ ಮನರಂಜನೆ, ರೀಕ್ರಿಯೇಷನ್, ಈಗ ಫಾರ್ ಎಕ್ಸಾಂಪಲ್ ವಿದೇಶಕ್ಕೆ ಹೋಗುವಂಥದ್ದು, ವಿದೇಶ ಸುತ್ತಿ ಬರುವಂಥದ್ದು, ಇಂಥದ್ದೆಲ್ಲ ತೋರಿಸ್ತಾ ಇದೆ. ಜೂನ್ 2ರಿಂದ ಅಕ್ಟೋಬರ್ 30 ಒಳಗಡೆ ಏನಾಗುತ್ತೆ ಅಂದರೆ ಭಾಗ್ಯೋದಯ ಅಂತ ತೋರಿಸುತ್ತೆ. ಒಂದು ವಿಷಯದಲ್ಲಿ ನಿಮಗೆ ಗುಡ್ ನ್ಯೂಸ್ ಬರುತ್ತೆ, ಬರೆದಿಟ್ಕೊಳ್ಳಿ. ಮದುವೆ ಸೆಟ್ ಆಗ್ಬೋದು. ವಿವಾಹ ಆಕಾಂಕ್ಷಿಗಳಿಗೆ, ಯಾರು ದಂಪತಿಗಳು ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇದ್ದೀರಿ ಅಂಥವ್ರಿಗೆ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಬರಬಹುದು. ತುಂಬ ದಿವಸದಿಂದ ಬಾಡಿಗೆ ಮನೆಯಲ್ಲಿದ್ದು ಸ್ವಂತ ಮನೆ, ಸೈಟಿನ ಹಂಬಲ ಇಚ್ಛಿಸುತ್ತಿರೋರಿಗೆ ಶುಭ ಸಮಾಚಾರ. ವಾಹನ ಯೋಗ, ಸಾಕಷ್ಟು ಯೋಗಗಳು ಈ ಒಂದು ಹಂತದಲ್ಲಿದೆ. ಅದು ಅಲ್ಲದೇನೆ ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ಫಾರಿನ್ ರಿಲೇಟೆಡ್ ಜಾಬ್ ಅಂತ ತೋರಿಸುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಪ್ರಮೋಷನ್ ಇದೆ. ಪ್ರಮೋಷನ್ ಹೇಗಾಗತ್ತೆ ಅಂತಂದರೆ, ನಿಮಗದೊಂದು ಸ್ವಲ್ಪ ಆ ಮಲ್ಟಿನ್ಯಾಷನಲ್ ಕಂಪನಿಗೆ ಜಾಯ್ನ್ ಆಗುವಂಥದ್ದು, ಅಥವಾ ವಿದೇಶ ಪ್ರಯಾಣನೋ,
ಒಟ್ಟಿನಲ್ಲಿ ಫಾರಿನ್ ಕನೆಕ್ಷನ್ಸ್ ತೋರಿಸ್ತಾ ಇದೆ. ಇನ್ನು ನಿಮಗೆ ಫ್ಯಾಮಿಲಿ ಬಿಸ್ನೆಸ್ ಯಾರು ಮಾಡ್ತಾ ಇದ್ದೀರಿ ಅಂದರೆ ನಿಮ್ಮ ಪೂರ್ವಜರು, ಹಿರಿಯರು, ಅಜ್ಜ, ಮುತ್ತಜ್ಜ, ತಂದೆ ಅವರು ಫ್ಯಾಮಿಲಿ ಬಿಸ್ನೆಸ್ ನಡೆಸ್ಕೊಂಡು ಬರ್ತಾ ಇರ್ತಾರಲ್ಲ, ಅಂಥವ್ರಿಗೆ ಈ ರಾಶಿಯವರಿಗೆ ಈ ವರ್ಷ ಹೇಳಿ ಮಾಡಿಸಿದಂಥ ವರ್ಷ. ಹಣಕಾಸಿನಲ್ಲಿ ವಾಹನ, ಬಂಗಾರ, ಲಾಂಗ್ ಟರ್ಮ್ ಅಸೆಟ್ಸ್, ನೋಡಿ ಒಂದು ಗುಡ್ ನ್ಯೂಸ್, ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀರಾ, ವಾಹನಕ್ಕೆ ನೀವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಹೊಸ ವಾಹನವನ್ನು ಕೊಂಡುಕೊಳ್ತೀರಾ, ಗೋಲ್ಡ್ ಕೊಂಡುಕೊಳ್ತೀರಾ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಇನ್ನು ಪ್ರೀತಿ ಮತ್ತು ದಾಂಪತ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ನಿಮಗೆ ಮನೆಯಲ್ಲಿ ಎಲ್ಲವೂ ಸುಗಮ, ಸರಳ, ತುಂಬ ಚೆನ್ನಾಗಿರುವಂತಹ ವಾತಾವರಣ ಇರುತ್ತೆ. ಯಾವ ಕಿರಿಕಿರಿ ತೊಂದರೆ ಏನೂ ಇಲ್ಲ. ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಈ ವರ್ಷ ಹೈಯರ್ ಸ್ಟಡೀಸ್ಗೆ ಫಾರಿನ್ಗೆ ರಿಲೋಕೇಟ್ ಆಗಬಹುದು. MSಗೆ, ಮತ್ತೊಂದಕ್ಕೆ ಇಂಜಿನಿಯರಿಂಗು, ಮೆಡಿಕಲ್ಲು, ಮತ್ತೆ ಅದು ಅಲ್ಲಿಗೆ ತಂದು ನಿಲ್ಲಿಸುತ್ತೆ. ಈ ವರ್ಷ ಮಾತ್ರ ಈ ರಾಶಿಯವರಿಗೆ ಏನೋ ವಿದೇಶದಿಂದ ಏನೋ ಗುಡ್ ಶುಭ ಆಗುವಂಥ ಲಕ್ಷಣ ಇದೆ. ಆರೋಗ್ಯವನ್ನು ನೋಡ್ಲಿಕ್ಕೆ ಬಂದಾಗ ಸ್ವಲ್ಪ ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಕಾಲು ನೋಡಿ, ಈ ಸೊಂಟದಿಂದ ಕೆಳಭಾಗ ಕಾಲು, ಮೊಣಕಾಲು, ಮಂಡಿ ಮೊಣಕಾಲು ನೋವು, ಲೆಗ್ಮೆಂಟ್ ಟಿಯರ್ ಆಗುವಂಥದ್ದು, ಸ್ವಲ್ಪ ಕಾಲು ಪಾದ ಉಳುಕುವಂಥದ್ದು, ಇಂಥದ್ದೆಲ್ಲ ತೋರಿಸ್ತಾ ಇದೆ. ಅದು ವಿಶೇಷವಾಗಿ ಜೂನ್ ನಂತರ ಆರೋಗ್ಯದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ಯೋಗ, ಮೆಡಿಟೇಷನ್, ಡಿಸಿಪ್ಲಿನ್ಡ್ ರೂಟೀನ್ ಲೈಫ್ ಮಾಡ್ಕೋಬೇಕು. ಗೋಲ್ಡನ್ ಪೀರಿಯಡ್ ಜೂನ್ 2 ನಂತರ ಅಕ್ಟೋಬರ್ ಒಳಗಡೆ ಶುಭ ಸಮಾಚಾರ ಬರುತ್ತೆ. ಆಗ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ, ಹೆಲ್ತ್ ಇನ್ಕ್ರೀಸ್ ಆಗುತ್ತೆ, ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ, ರೆಕಗ್ನೇಷನ್ ಸಿಗುತ್ತೆ. ಓವರಾಲ್ ಗುಡ್. ಸ್ವಲ್ಪ ಎಚ್ಚರಿಕೆಯ ತಿಂಗಳು ಯಾವುದು ಅಂತಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 4 ತಿಂಗಳು ಈ ರಾಶಿಯವರು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು. ಹೈಯರ್ ಎಕ್ಸ್ಪೆನ್ಸಸ್, ನಿಮ್ಮ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ, ಎಮೋಷನಲ್ ಸ್ಟ್ರೆಸ್ ಇರುತ್ತೆ, ಮನೆಯಲ್ಲಿ ಜಗಳ ಆಗ್ಬೋದು, ಡಿಸಿಷನ್ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ರೆಮಿಡಿ ಅಂತ ಬಂದಾಗ ಈಶ್ವರನ ಆರಾಧನೆ ನಿಮಗೆ ಬಹಳ ಸೂಕ್ತ. ವಿಷ್ಣು ಸಹಸ್ರನಾಮ ತಪ್ಪದೇ ಮಂಗಳವಾರ ಕೇಳಿ, ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಇನ್ನು ಶ್ರೀಚಕ್ರ ಆರಾಧನೆ ನಿಮಗೆ ಬಹಳ ಸೂಕ್ತ ಅಂತ ಬರುತ್ತೆ. ಯಾರ್ಯಾರು ಶ್ರೀಚಕ್ರ ತರಿಸ್ಕೊಂಡಿದ್ದೀರಿ ಕಂಪಲ್ಸರಿ ಶ್ರೀಚಕ್ರ ಪೂಜೆ ಮಾಡಿ. ನಮ್ಮ ಜೀತ್ ಮೀಡಿಯಾದಿಂದ ತರಿಸ್ಕೊಂಡವರು ಯಾರ್ಯಾರು ತರಿಸ್ಕೊಂಡಿಲ್ಲ ಈಗಲೇ ಬುಕ್ ಮಾಡ್ಕೊಳ್ಳಿ. ಇದೇ ಯುಗಾದಿಗೆ ಸಾಡೆ ತಿನಿ ಮುಹೂರ್ತ ಬರ್ತಾ ಇದೆ. ಆ ಸಾಡೆ ತಿನಿ ಮುಹೂರ್ತ ವರ್ಷದಲ್ಲಿ 4 ಸಲ ಬೆರಳೆಣಿಕೆಯಷ್ಟು ಬರುತ್ತೆ. ಈ ಸಾಡೆ ತಿನಿ ಮುಹೂರ್ತದ ದಿನ ನಾವು ಇನ್ನೂ ಅದರ ಪವರ್ ಜಾಸ್ತಿ ಮಾಡಬೇಕು ಅಂಥೇಳಿ ಒಂದು ವಿಶೇಷವಾಗಿ ಅಷ್ಟಸಿದ್ಧಿ ಪೀಠದ ಮೇಲೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಇಡಿಸಿ ಮಹಾಲಕ್ಷ್ಮಿ ಕುಬೇರ ಯಾಗವನ್ನು ಮಾಡಿಸ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನೀವೇನಾದರೂ ನಿಮ್ಮ ಹೆಸರಿನಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ತರಿಸಿದರೆ ಬರೆದಿಟ್ಕೊಳ್ಳಿ, ವರ್ಷ ಕಳೆಯೋಷ್ಟರಲ್ಲೇ ಸಾಲ ತೀರುತ್ತೆ. ಅಪಾರ ಶ್ರೀಮಂತಿಕೆ ನಿಮ್ಮ ಮನೆಗೆ ಹುಡುಕಿ ಬರುತ್ತೆ. ತುಂಬ ಶ್ರೀಮಂತರಾಗ್ತೀರ, ದೊಡ್ಡ ಶ್ರೀಮಂತಿಕೆ ಬರುತ್ತೆ. ಅದೇನೋ ಹೇಳ್ತಾರೆ ನೋಡಿ, 7 ಸಂಪತ್ತು ಅಂದರೆ 7 ತಲೆಮಾರುಗಳು ಕೂತ್ಕೊಂಡು ತಿಂದರೂ ಅವರ ಆಸ್ತಿ ಕರಗಲ್ಲ ಅಂಥೇಳಿ. ಆ ಯೋಗ ಸಿಗಬೇಕು ಅಂತಂದರೆ ಈ ಸಾಡೆ ತಿನಿ ಮುಹೂರ್ತದಲ್ಲಿ ಅಷ್ಟಸಿದ್ಧಿ ಪೀಠದ ಮೇಲೆ ಶ್ರೀಚಕ್ರ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ. ಅವತ್ತಿನ ದಿನ ನಡೆಯುವಂಥ ಪೂಜೆಯಲ್ಲಿ ನಿಮ್ಮ ಹೆಸರಲ್ಲಿ ಶ್ರೀಚಕ್ರ ಇಟ್ಟು ಪೂಜೆ ಮಾಡಿಸ್ಕೊಳ್ಳಿ. 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀನಿ. ನೋಡಿ ಅದು ಬಂದ ಮೇಲೆ ಎಷ್ಟು ಹಣ ನಿಮ್ಮನ್ನು ಹುಡುಕಿ ಬರುತ್ತೆ ಅಂತ. ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಅದೇ ರೀತಿ ಈ ರಾಶಿಯವರು ವರ್ಷ ಪೂರ್ತಿ ತಿಂಗಳಲ್ಲಿ ಬರುವಂತಹ ಯಾವುದಾದ್ರೂ ಗುರುವಾರ ಗುರುಗಳ ಮಠಕ್ಕೆ, ಈಗ ಸಾಯಿಬಾಬಾ ದೇವಸ್ಥಾನ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನ ಇರ್ಬೋದು, ಗುರುದೇವದತ್ತರ ದೇವಸ್ಥಾನ ಇರ್ಬೋದು, ಇಂತಹ ಗುರುಗಳ ದೇವಸ್ಥಾನ ಮಠಕ್ಕೆ ತಿಂಗಳಿನ ಯಾವುದಾದ್ರೂ ಒಂದು ಗುರುವಾರ ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಹೂವು, ಹಳದಿ ಬಣ್ಣದ ಸ್ವೀಟು, ಹೊಸ ಹಳದಿ ಬಟ್ಟೆಯನ್ನು ತಿಂಗಳಿಗೆ 1 ಸಾರಿ ಯಾವುದಾದ್ರೂ ಗುರುವಾರ ದಾನ ಮಾಡ್ತಾ ಬನ್ನಿ. ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರ. ಅದೇ ರೀತಿ ಈ ವರ್ಷ ಗೋಮಾತೆಯ ಸೇವೆಯನ್ನು ಮಾಡ್ತಾ ಬನ್ನಿ, ಒಳ್ಳೆಯದಾಗತ್ತೆ. ಈ ರಾಶಿಯವರು ತಿಂಗಳಿಗೆ ಅಟ್ಲೀಸ್ಟ್ ಅಥವಾ 2 ತಿಂಗಳಿಗೆ 1 ಸಲ ಗೋಗ್ರಾಸ ಕೊಡಿ. ನಿಮ್ಮ ಕೈಯಿಂದ ಹಸುಗಳಿಗೆ ಆಹಾರವನ್ನು ಕೊಡಿ.
ಆ ಹಸುವಿಗೆ ಆಹಾರ ಕೊಡಬೇಕಾದ್ರೆ ದೂರ ನಿಂತಲ್ಲ, ಅದರ ನಾಲಿಗೆ ನಿಮ್ಮ ಕೈಗೆ ಟಚ್ ಆಗಬೇಕು. ಟಚ್ ಆದಾಗ ನಿಮ್ಮ ಮೈಯಲ್ಲಿರುವ ಸಕಲ ಒಂದು ನೆಗೆಟಿವ್ ಎನರ್ಜಿಯನ್ನು, ಅವರ ವೈಬ್ರೇಷನ್ನಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು ಎಲ್ಲ ಅದು ಎಳ್ಕೊಂಡ್ಬಿಡುತ್ತೆ. ಬಹಳ ಶುಭ ಫಲ ಕೊಡುತ್ತೆ. ವೀಕ್ಷಕರೇ, ಇದಾಗಿತ್ತು ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ರಾಶಿಯ ವರ್ಷ ಭವಿಷ್ಯವನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ನಿಮ್ಮ ಸ್ನೇಹಿತರು, ಸಂಬಂಧಿಕರು, ನೆರೆಹೊರೆಯವರು ಎಲ್ರಿಗೂ ಇದನ್ನು ಪ್ರಚಾರ ಮಾಡಿ. ಎಲ್ಲರಿಗೂ ಒಳಿತಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರೂಜಿ ವಿನೂತನ ವಿಭಿನ್ನ ಕಾರ್ಯಕ್ರಮದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.